ಗ್ರಾಮಸ್ಥರ ಪ್ರತಿಭಟನೆ. ಸಣ್ಣ ನೀರಾವರಿ ಇಲಾಖೆ ವಿರುದ್ಧ ಧಿಕ್ಕಾರ ಕೂಗಿ ಗ್ರಾಮಸ್ಥರ ಆಕ್ರೋಶ. ಒತ್ತುವರಿದಾರರಿಗೆ ಅಧಿಕಾರಿಗಳು ಶಾಮೀಲು, ಗ್ರಾಮಸ್ಥರ ಆರೋಪ. ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ವಾಸುದೇವರಹಳ್ಳಿ ನಮ್ಮದು ವಾಸುದೇವರಹಳ್ಳಿ ನಮ್ಮದು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಬೌಚಿಹಳ್ಳಿ ಸಮೀಪದ ಪ್ರಸಿದ್ಧಿ ಪ್ರವಾಸಿ ತಾಣ ಶಿಂಷಾ ನದಿ ವಾಸುದೇವರ ಅಣೆಕಟ್ಟು ಇಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅವನತಿಯತ್ತ ಸಾಗುತ್ತಿದ್ದು ಭೂಗಳ್ಳರಿಂದ ಸಾಕಷ್ಟು ಒತ್ತುವರಿಯಾಗಿದೆ ಎಂದು ಬೌಚಿಹಳ್ಳಿ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ವಾಸುದೇವರ ಅಣೆಕಟ್ಟೆ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನಾ ನಿರತರು ಗುಬ್ಬಿ ತಹಶೀಲ್ದಾರ್, ಹೇಮಾವತಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ಪಾಣಿ ಸಮೇತ ಅದರಲ್ಲೇ ಬಿಟ್ಟಿದ್ದಾರೆ. ಇದು ಸರ್ಕಾರದ ಹೊಣೆ, ನೇರ ಸರ್ಕಾರದ ಹೊಣೆ ಆಗಿದೆ. ಯಾಕೆಂತಂದ್ರೆ ಪಾಣಿನೇ ಕಟ್ ಮಾಡಿಲ್ವಲ್ಲ. ಅವ್ರೀಗ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ, ನಮ್ದಂತ ಪಾಣಿ ಇದೆ, ನಮ್ದೇ ಜಮೀನು ಇದೆ, ನಮ್ದು ಜಮೀನು ಅಂತ ಬಂದು ಒತ್ತುವರಿ ಮಾಡಿದರೆ ಒಂದು 2-2 ಎಕರೆಷ್ಟು ಒತ್ತುವರಿ ಮಾಡಿದರೆ ತುಂಬಾ ಜನಕ್ಕೆ ಅನಾನುಕೂಲ ಆಗ್ತಾ ಇದೆ. ಯಾಕೆಂದ್ರೆ ಲಕ್ಷಾಂತರ ರೈತರುಗಳಿಗೆ ಕಲ್ಲೂರು ಕೆರೆ ಇದಿಲ್ಲ ಅಂದ್ರೆ ಕಲ್ಲೂರು ಕೆರೆ ನೀರು ತುಂಬಲ್ಲ. ಸುಮಾರು ಊರುಗಳು ಹಾಳಾಗೋಗ್ತವೆ, ಸುಮಾರು ರೈತರುಗಳು ಬೀದಿಗೆ ಬರ್ತೀವಿ. ಅದಕ್ಕೋಸ್ಕರ ಹೇಮಾವತಿ ಅವರು ಮತ್ತೆ ತಹಸೀಲ್ದಾರರು ಸೇರಿ ಇದನ್ನೇನಿದೆ ಅಂತ ನಮಗೆ ಕ್ಲಿಯರ್ ಮಾಡಿ ನಮ್ಮ ಗ್ರಾಮಕ್ಕೆ ಸುತ್ತಮುತ್ತ ಗ್ರಾಮಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಗ್ರಾಮಸ್ಥ ಪುಟ್ಟರಂಗಯ್ಯ ಮಾತನಾಡಿ, ಈ ಶಿಂಷಾ ನದಿಯ ನೀರು ವ್ಯರ್ಥವಾಗಬಾರದು ಎಂಬ ಹಿನ್ನೆಲೆಯಲ್ಲಿ ಶಿಂಷಾ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಮಾಡಿದ್ದು ಇದರಿಂದ ಈ ಭಾಗದ ಹಲವು ಗ್ರಾಮಗಳಿಗೆ ನೀರಿನ ಅನುಕೂಲವಾಗಲಿದೆ. ಈ ನದಿಯಿಂದ ನೀರು ಕಲ್ಲೂರು ಕೆರೆಗೆ ಹರಿಯುವುದರಿಂದ ಸುಮಾರು 25ಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರು ಹರಿಯಲಿದೆ. ಮಳೆಯು ಬಂದ ಸಮಯದಲ್ಲಿ ಈ ಅಣೆಕಟ್ಟು ಪ್ರವಾಸಿ ತಾಣವಾಗಿ ಹೆಸರಾಗಿದೆ. ಇಂತಹ ಅಣೆಕಟ್ಟನ್ನ ಒತ್ತುವರಿ ಮಾಡಿಕೊಂಡು ಕೆಲವರು ನದಿಯ ಪಕ್ಕದ ಮಣ್ಣನ್ನ ಸುರಿದು ಜಾಗವನ್ನ ಅಕ್ರಮವಾಗಿ ಕಬಳಿಸಲು ಮುಂದಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ವರದಿ ಮಂಜುನಾಥ್ ಡಿ, ಗುಬ್ಬಿ. ಬೋಚಿಹಳ್ಳಿ, ನಾವು ಬೋಚಿಹಳ್ಳಿ, ಇದು ಶಿಂಷಾ ನದಿಗೆ ಅಡ್ಲಾಗಿ ಒಂದು ವೇಸ್ಟ್ ಆಗಿ ನೀರು ಹರಿದು ಹೋಗ್ತಿದ್ದ ಅಡ್ಲಾಗಿ ಒಂದು ಅಣೆ ಕಟ್ಟಿದ್ದಾರೆ. ಆ ಅಣೆಗೆ ಕಟ್ಟಿಕೊಂಡು ಕಲ್ಲೂರು ಕೆರೆಗೆ ನೀರು ತಗೊಂಡೋಗಿದ್ದಾರೆ. ಕಲ್ಲೂರು ಕೆರೆಗೆ ಅದು 326 ಎಕರೆ ಜಮೀನು, ಆ ಫುಲ್ಲು ತುಂಬುತ್ತೆ ಕಲ್ಲೂರು ಕೆರೆ. ಮತ್ತೆ ಅದಕ್ಕೆ ಕಲ್ಲೂರು ಕೆರೆಗೆ ಹೆಚ್ಚು ಕಮ್ಮಿ ಒಂದು 25 ಹಳ್ಳಿಗಳು ಬರ್ತವೆ. ಅದಕ್ಕೆಲ್ಲ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದಾರೆ. ಕಲ್ಲೂರು ಫುಲ್ ಎಲ್ಲ ಕುಡಿಯೋ ನೀರು ವ್ಯವಸ್ಥೆ. ಮತ್ತೆ ಬಿಳೆನಂದಿ, ಕಾಮ್ಲಾಪುರ ಫುಲ್ಲು, ಬಿಳೆನಂದಿ, ಕಾಮ್ಲಾಪುರ, ಹೆಚ್ಚು ಕಮ್ಮಿ ಒಂದು ಬೋಚಿಹಳ್ಳಿ, ಇಲ್ಲೊಂದು 20 ಹಳ್ಳಿ ಇದಾವೆ. ಹಳ್ಳಿಗೆ ಅನುಕೂಲ ಆಗುತ್ತೆ. ಅದನ್ನ ಈಗ ಏನ್ ಮಾಡ್ತಿದ್ದಾರೆ, ಇಲ್ಲಿ ಅಕ್ಕಪಕ್ಕಗಳು ರೈತರುಗಳೆಲ್ಲ ಸೇರ್ಕೊಂಡು ಇವರು ಯಾರೋ ಅಧಿಕಾರಿಗಳು ಶಾಮೀಲಾಗಿ, ಮೇನ್ ಶಾಮೀಲು ನಮ್ಮ ತಹಸೀಲ್ದಾರ್ ಮೇಡಮ್ ಅವರು, ಅವರಿಗೆಲ್ಲ ಇದನ್ನ ಕೊಟ್ಕೊಂಡು, ಅವ್ರಿಗೆಲ್ಲ ಕುಮ್ಮ ಕೊಟ್ಕೊಂಡು ಎಲ್ಲ ಫುಲ್ಲು ಈಗೆಲ್ಲ ಪೂರ್ತಿ ಒತ್ತುವರಿ ಮಾಡಿ ಅದನ್ನ ಮುಚ್ಚಾಕ್ತಿದ್ದಾರೆ. ಅದನ್ನ ಈಗ ನಾವು ಅಕ್ಕಪಕ್ಕದ ಹಳ್ಳಿಗಳು ನಾವು ಉಳಿಸ್ಬೇಕು ಅಂತ ಹೇಳಿ ನಾವು